ಫಂಕ್ಷನ್ ಹೊರಡ್ತಾ ಇದ್ದೆ. ಅವ್ನ ಹೆಂಡತಿ ಕೇಳಿದ್ರು, ಓವರ್ ಸ್ಮಾರ್ಟ್ ಡ್ರೆಸ್ ಮಾಡ್ಕೊಂಡಿದ್ರೆ ಏನೋ ಹೋಗ್ತಾ ಇದ್ದ. ನಾನು ಹೇಳಿದೆ, ಇಲ್ಲಿ ಹವ್ಯಕರ ಮಹಾಸಮಾಜ ನಡೀತಾ ಇದೆ, ಅಲ್ಲಿ ಶ್ರೇಷ್ಠರಿಗೆಲ್ಲ ಸನ್ಮಾನ ಮಾಡ್ತಿದ್ದಾರೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಅವಳು ಅದೆಲ್ಲ ಸುಮ್ಮನೆ ನೆಪ, ಹವ್ಯಕರ ಮೇಲೆ ಅಲ್ಲಿ ಅಪ್ಪೆ ಹೊಳಿ, ಪಟ್ಕೋಡೆ, ಮಿಡಿ ಮಾವಿನಕಾಯಿ ಎಲ್ಲ ಇಟ್ಟಿರ್ತಾರೆ, ನಾಲ್ಗೆ ಚಪ್ಪಲ ಹೊರ್ತಿದ್ದೀರ ಅಂತ. ಆ್ಯಕ್ಚುಲಿ ಅದೇ ನಿಜ. ಈಗ ಅಲ್ಲಿ ಅವಾರ್ಡ್ ಕೊಟ್ಟರಲ್ಲ, ಅದು ಶಾಲ್ ಕೊಟ್ಟರು, ಅದೇನೋ ಶೀಟ್ ಕೊಟ್ಟರು, ಅದೆಲ್ಲ ವಾಪಸ್ ಕೊಟ್ಬಿಟ್ಟೆ. ಅದರ ಜೊತೆ ಹೋಳಿಗೆ ಕೊಟ್ಟರು, ಅದು ಮಾತ್ರ ನಾನೇ ಕೊಟ್ಟಿದ್ದೀನಿ. ಇದು ಹವ್ಯಕರ ಅಡಿಗೆಯ ಪ್ರಭಾವ. ನಾನು ನಮ್ಮೂರ ಮುಂದಾದ ಕುವೆಂಪು ಚಿತ್ರ ಅಲ್ಲಿ ಸೃಷ್ಟಿಯಲ್ಲಿ ಶೂಟ್ ನಗರಿ. ಅದು ಏನು ನಿಮ್ಮ ಅಡಿಗೆ ವೀಕ್ನೆಸ್ ಅಂತ ವೀಕ್ನೆಸ್ ಆಗ್ತಿದೆ. ನಮ್ಮೂರ ಮುಂದಾದ ಶೂಟಿಂಗು ಸೃಷ್ಟಿಯಲ್ಲಿ ಅಲ್ಲಿ ಬೆಳಗ್ಗೆ ನಿಮ್ಮ ಹವ್ಯಕರ ಅಡಿಗೆ ತಿಂಡಿ ಊಟ ಮಾಡೋದು, ಸ್ವಲ್ಪ ಶೂಟಿಂಗ್ ಮಾಡೋದು, ರಾತ್ರಿ ಯಕ್ಷಗಾನ. ಹವ್ಯಕರ ಊಟ, ಶೂಟಿಂಗ್, ಯಕ್ಷಗಾನ, ಊಟ, ಶೂಟಿಂಗ್, ಯಕ್ಷಗಾನ. ಈ ಥರ ಅದ್ಭುತವಾದ ಪಾತ್ರ ಸಿಕ್ಕಿದ್ದು ಮಂದಾರ ಗುಹೆಯಲ್ಲಿ. ಏನು ಭಾಷೆ ಮಾತಾಡಿಸಿದಂತೆ ಎಲ್ಲ ನೆನಪಾಗುತ್ತೆ. ಇವತ್ತು ಈ ಹವ್ಯಕ ಮಹಾಸಭೆಯಲ್ಲಿ ಈ ಎಲ್ಲ ಶ್ರೇಷ್ಠರನ್ನ, ಅವರ ಸಾಧನೆಯನ್ನ ಗೌರವಿಸುವಂಥ ಅದ್ಭುತವಾದಂಥ ಕ್ಷಣ ಇದೆ. ಇದರ ಬ್ಯೂಟಿ ಏನಂದರೆ ಕಾಜಲ್ ಸೆಲೆಕ್ಟ್ ಮಾಡಿರುವಂಥ ಬೇರೆ ಬೇರೆ ಫೀಲ್ಡ್ಸ್ ನೋಡಲ್ಲ. ಈಗ ಕರೆದಿದ್ದಾಗ ಎಲ್ಲ ಕ್ಷೇತ್ರಗಳ ಪ್ರತಿನಿಧಿಗಳು ಇಲ್ಲಿದ್ದಾರೆ. ಸರ್, ನಿಮ್ಮೆಲ್ಲರ ಸಾಧನೆಗೆ ಇವರದೆಲ್ಲ ಏನು ಶುರುವಾಗಿರುತ್ತೆ ಅಂದರೆ, ಈ ದಿಕ್ಸೂಚಿ ಭಾಷಣ ಅಂದಾಗ ಇನ್ನೊಂದು ದಿಕ್ಸೂಚಿ ನೆನಪಾಯಿತು. ಐನ್ಸ್ಟೈನು 5-6 ವರ್ಷ ಇರ್ತಾರೆ, ಮೈ ಹುಷಾರು ತಪ್ಪುತ್ತೆ. ಇವನು ಮೈ ಹುಷಾರಿಲ್ಲ, ಇವನು ಸಮಯಕ್ಕೆ ಸರಿ ಕಲಿಬೇಕಲ್ಲ ಅಂತ ಅವ್ರ ಅಪ್ಪ ಅವನ ಕೈಯಲ್ಲಿ ಒಂದು ಕಾಂಪಸ್ ಕೊಟ್ಬಿಡ್ತಾರೆ. ಐನ್ಸ್ಟೈನ್ಗೆ ಈ ಕಾಂಪಸ್ ಕೊಡ್ತಾನೆ, ಈ ಕಡೆ ಇಟ್ಟರು ಅದು ನಾರ್ತ್ ತೋರಿಸುತ್ತೆ, ಈ ಕಡೆ ಇಟ್ಟರು ನಾರ್ತ್ ತೋರಿಸುತ್ತೆ, ಈ ಕಡೆ ಇಟ್ಟರು ನಾರ್ತ್ ತೋರಿಸುತ್ತೆ. ಅವನಿಗೆ 5 ವರ್ಷದ ಹುಡುಗನಿಗೆ ವಾಟ್ ಇಸ್ ದಿಸ್ ಕಾಂಪಾಸ್? ಎಲ್ಲರಿಗೂ ನಾರ್ತೆ ತೋರಿಸುತ್ತಲ್ಲ ಇದು. ನಮ್ಮನ್ನೆಲ್ಲ ದಾಟಿ ರಹಸ್ಯವಾದ ಶಕ್ತಿಗಳೆಲ್ಲೋ ಇದೆ ಪ್ರಕೃತಿಯಲ್ಲಿ ಅಂತ ಒಂದು ಸೆಳೆತ ಶುರುವಾಗುತ್ತೆ. ಆ 5-6 ವರ್ಷದಲ್ಲಿ ಶುರುವಾದಂಥ ಸೆಳೆತ ಸೈನ್ಸ್ ಕಡೆ ಐನ್ಸ್ಟೈನ್ ಹೋಗಿ ಕೊನೆಗೆ ಗ್ರಾವಿಟಿ, ಸ್ಪೇಸ್, ಟೈಮ್, ಥಿಯರಿ ಆಫ್ ರಿಲೇಟಿವಿಟಿ ಅಂತ ಒಂದು ಅದ್ಭುತವಾದ ಕಥೆಯಾಗಿ ಮುಗಿಯುತ್ತೆ. ಆ ಥರ ಶುರುವಾಗಿರುತ್ತೆ ಸರ್ ಇವರೆಲ್ಲರ ಕಥೆಗಳು. ಪ್ರತಿಯೊಬ್ಬರದು ಒಂದು ಸಣ್ಣ ವಯಸ್ಸಲ್ಲಿ, ಒಂದು 6ರಿಂದ 10 ವರ್ಷದ ಸಮಯದಲ್ಲಿ ಯಾವುದೋ ಒಂದು ಸೆಳೆತ, ಅದು ಬರವಣಿಗೆ ಕಡೆಗೆ, ಅಥವಾ ಮನೋರಂಜನೆ ಕಡೆಗೆ, ಅಥವಾ ಸಮಾಜ ಸೇವೆಯ ಕಡೆಗೆ, ಅಥವಾ ಕ್ರೀಡೆಯ ಕಡೆಗೆ ಒಂದು ಸಣ್ಣ ಸೆಳೆತ ಶುರುವಾಗುತ್ತೆ. ಆ ಕ್ಷೇತ್ರದಲ್ಲಿ ಏನೋ ಒಂದು ಪ್ರಯತ್ನ ಪಡ್ತಾರೆ. ಆ ಮೊದಲನೇ ಚಪ್ಪಾಳೆ ಅವ್ರಿಗೆ ಸಿಗುತ್ತೆ. ಯಾರೋ ಬೆನ್ನು ತಟ್ತಾರೆ, ಸವಾಶ್ ಅಂತಾರೆ. ಓ, ಇದು ನನ್ನ ಕ್ಷೇತ್ರ ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಅಲ್ಲಿ ಏನೋ ಟ್ರೈ ಮಾಡ್ತಾರೆ. ಕೆಲವು ವಿಷಯಗಳು ವರ್ಕ್ ಆಗುತ್ತೆ, ಕೆಲವರು ಫ್ಲಾಪ್ ಆಗುತ್ತೆ. ಈ ವರ್ಕ್ ಆಗುವಂಥ ವಿಷಯಗಳನ್ನ ಮಾಡ್ತಾ ಹೋಗ್ತಾರೆ. ಏನೇನು ವರ್ಕ್ ಆಗ್ತಿಲ್ವೋ, ಏನೇನು ಫೇಲ್ ಆಗ್ತಿದೆಯೋ ಅದನ್ನ ಡಿಲೀಟ್ ಮಾಡ್ತಾರೆ ಅಥವಾ ಕರೆಕ್ಟ್ ಮಾಡ್ತಾರೆ. ಮುಂದೆ ಹೋಗಿ 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 ಈ ಥರ ಶಾಸಕ, ಸಾಧಕ ಪ್ರಶಸ್ತಿಗೆ ಸನ್ಮಾನಿತರಾಗ್ತಾರೆ ಅಂತ ವಂಡರ್ಫುಲ್ ಸ್ಟೋರಿ ಆಗುತ್ತೆ. ಇವರ ಕಥೆಗಳು ಪ್ರತಿಯೊಬ್ಬರು, ಇದೆಲ್ಲ 71 ಜನ, ಇವರ ಕಥೆಗಳು, ಇವರ ನೋವುಗಳು, ಅವರು ಒಬ್ಬರನ್ನ ಬಿಟ್ಟು ಬೇರೆ ಯಾರು ಗೊತ್ತಿಲ್ಲ. ಇಟ್ಸ್ ಅ ಪರ್ಸನಲ್ ಬ್ಯಾಟಲ್. ಆ ವೈಯಕ್ತಿಕ ಯುದ್ಧಗಳು ಮೈಂಡಲ್ಲಿ ಇದೇನಾಗುತ್ತೆ ಅಂದ್ರೆ, ಲೈಫ್ ಏನ್ ಮಾಡುತ್ತೆ ಅಂದ್ರೆ, ನಾನು ಶ್ರೀಮಂತ ಆಗಬೇಕು ಅಂದ ತಕ್ಷಣ ಲೈಫ್ ಓಕೆ 2 ಕೋಟಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಬೀಳಲ್ಲ. ನೀವು ಕೇಳೋದನ್ನ ಜೀವನ ಕೊಡಲ್ಲ. ಆದರೆ ಜೀವನ ಏನು ಮಾಡುತ್ತೆ ಅಂದ್ರೆ, ನಿಮಗೆ 4 ಆಪ್ಷನ್ ಕೊಡುತ್ತೆ, 4 ಆಯ್ಕೆಗಳನ್ನ ಕೊಡುತ್ತೆ. ನೀವು ಯಾವುದನ್ನ ಆಯ್ಕೆ ಮಾಡ್ಕೊಳ್ತೀರೋ ಆ ಆಯ್ಕೆಗೆ ಒಂದು ಪರಿಣಾಮ ಇರುತ್ತೆ. ಆ ಪರಿಣಾಮ ಇನ್ನೂ 4 ಆಯ್ಕೆಗಳನ್ನ ಓಪನ್ ಮಾಡುತ್ತೆ. ದಟ್ಸ್ ಹೌ ಇಟ್ ಗೋಸ್. ಅದ ಓಪನ್ ಆಗಿ ಇವರ ಆಯ್ಕೆಗಳು ಸರಿಯಾಗಿ 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 ಕೊನೆಗೆ ಈ ಕುರ್ಚಿಯನ್ನ ಅವರ ಅಲಂಕರಿಸುತ್ತಾರೆ. ಸೊ ಸರ್, ಫೈನಲಿ ದಿಸ್ ಅವಾರ್ಡ್ ಈಸ್ ಅ ಟ್ರಿಬ್ಯೂಟ್ ಟು ದ ಕಲೆಕ್ಟಿವ್ ಡಿಸಿಷನ್ಸ್ ದೇ ಮೇಡ್. ಅವರು ಮಾಡಿರುವಂತಹ ಪ್ರತಿಯೊಂದು ನಿರ್ಧಾರದ ಕಲೆಕ್ಟಿವ್ ಡಿಸಿಷನ್ ಈ
ಅದೇ ಮೊದಲು ನಾವು ಕೂತಿದ್ವಲ್ಲ ಈಗ ಆ ಜಾಗದಲ್ಲಿ ಇಲ್ಲೇ ಮುಂದೆ ಬಂದು ನೀವು ರಮೇಶ್ ಮಾಡುವಂತ ಭಾಷಣ ಡಿಸಿಷನ್ಸ್ ಮಾಡ್ತಾ ಪ್ರತಿ ಇದ್ವಿ. ಹಂತದಲ್ಲೂ ನೀವು ಅದು ಬಂದು ನಾನು ಅವಾಗ ಗುರುಗಳೆಲ್ಲ ಕೂತಿದ್ದು. ಅಥವಾ ಸಾರಿದ್ದಾರೆ ಅವರು ಪ್ರತಿ ವರ್ಷ ಏನ್ ಮಾಡಿದ್ರು ಬ್ಲೂ ಪ್ರಿಂಟ್ ನಿಮಗೆ ಗುರುಗಳೆಲ್ಲ ಕೂರಿಸಿ ಫಂಕ್ಷನ್ ನಡೀತಾ ಇದ್ದಾನೆ. 2023 ಜನವರಿ 3ನೇ ತಾರೀಕು ನೀವು ಮಾಡಿದ್ರು ಸರ್, ಬರವ 4 ಇದನ್ನು ಮಾಡಿದ್ರು ಸರ್, 5 ಇದನ್ನು ಮಾಡಿದ್ರು ಭಜನೆ ಸರ್ ನಡೆಯಲ್ಲ ಅಂತ ಬ್ಲೂ ಪ್ರಿಂಟ್ ಕೊಟ್ಟರು ಕೂಡ ಇನ್ನೊಬ್ಬರಿಂದ ಜೆರಾಕ್ಸ್ ಮಾಡಕ್ ಆಗಲ್ಲ. ಬಿಕಾಸ್ ಇಟ್ಸ್ ಅ ಡಿಸಿಷನ್ ಎವ್ರಿ ಮಿನಿಟ್ ಸರ್. ಅದು ಎವ್ರಿ ಮಿನಿಟ್ ಒಬ್ಬ ಸಾಧಕ ತಗೊಳ್ಳುವಂತ ನಿರ್ಧಾರಗಳು ಅವನ ಸಾಧನೆಗೆ ಕಾರಣ ಆಗುತ್ತೆ. ಒಂದು ಮೊಬೈಲ್ ಕಾಲ್ ಬಂದಾಗ ಈ ಕಾಲ್ ನ ತಗೊಳ್ಳೋದಾ ಬೇಡವಾ, ಈ ಫಂಕ್ಷನ್ ಕರೆದಾಗ ಈ ಫಂಕ್ಷನ್ ಬರೋದಾ ಬೇಡವಾ, ಎಲ್ಲವೂ ನಿರ್ಧಾರಗಳು. ಆ ನಿರ್ಧಾರಗಳೆಲ್ಲ ಸೇರಿ ಕೊನೆಗೆ ಈ ಅದ್ಭುತವಾದ ಸಾಧನೆ ಆಗುತ್ತೆ. ಆ ಸಾಧನೆಗೆ ಕಾರಣಕರ್ತರಾದ ನೀವು, ನಿಮ್ಮ ಸಪೋರ್ಟ್ ಸಿಸ್ಟಮ್, ಯಾರು ನೀವು ಸಹಾಯ ಮಾಡುವ ಅವರೆಲ್ಲರಿಗೂ ನನ್ನ ನಮನಗಳು. ಈ ಸಾಧನೆಗಳು ವೆರಿ ವೆರಿ ಅದೊಂದು ವ್ಯೂ ಪಾಯಿಂಟ್, ಅದೊಂದು ವ್ಯೂ ಪಾಯಿಂಟ್. ನನಗೆ ಇಬ್ರು ಫ್ರೆಂಡ್ಸ್ ಇದೆ, ಒಬ್ರು ಸೂಪರ್ ಸ್ಟಾರ್, ಇನ್ನೊಬ್ರು ಕಾರ್ಪೊರೇಟ್ ವಾಂಚು. ಇಬ್ಬರಿಗೂ ಕಾಮನ್ ಏನಂದ್ರೆ ಇಬ್ಬರಿಗೂ ಡೈವರ್ಸ್ ಆಗಿದೆ. ಈ ಕಾರ್ಪೊರೇಟ್ ವಾಂಚ ಹೇಳ್ತಾರೆ, ಏನ್ ರಮೇಶ್ 3 ಕೋಟಿ ಒಡೆಯೋಣ, ಆದ್ರೆ ಮನೆ ಬಂದ್ರೆ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ನಾಯಿ ಮರಿ ಇಲ್ಲ, ವಾಟ್ ಇಸ್ ಇಸ್ ಲೈಫ್ ಅಂತ ಹೇಳ್ತಾರೆ. ಆದ್ರೆ ಸ್ಟಾರ್ ಹೇಳ್ತಾರೆ, ಓಕೆ ಬಿಡ, ಅವ್ರಿಗೆ ಗೊತ್ತಾಗಿಲ್ಲ ನಮ್ಮ ವ್ಯಾಲ್ಯೂ ಅಂತ. ಈಗಲೂ ಸಿನಿಮಾ ರಿಲೀಸ್ ಆದ್ರೆ ಶೆಟ್ಟೆ ಚಪ್ಪಾಳೆ ನೋಡ್ಬೇಕು, ಏನ್ ಕಟ್ಟಡದಲ್ಲಿ ಹಾಲಾಗ್ತದ ಅಂತ. ಪ್ರಾಬ್ಲಮ್ ಒಂದೇ, ಇಬ್ಬರು ಡೈವರ್ಸ್ ಆಗಿದೆ, ಮನೆಯಲ್ಲಿ ಮಕ್ಕಳಿಲ್ಲ. ಬಟ್ ಆ ವ್ಯೂ ಪಾಯಿಂಟ್ ಇದೆಯಲ್ಲ, ಒಬ್ಬರಿಗೆ ಹೆಂಡತಿ, ಮಕ್ಕಳು, ಮನೆ, ಫ್ಯಾಮಿಲಿ ಅಂದ್ರೆ ಸಕ್ಸಸ್. ಹಾಗಾಗಿ ನಿಮ್ಮ ಮನಸ್ಸಲ್ಲಿ ಯಶಸ್ಸು ಒಂದು ಕಲ್ಪನೆ ಇರುತ್ತೆ. ಆ ನಿಮ್ಮ ಕಲ್ಪನೆಯ ಯಶಸ್ಸು ನಿಮ್ಗೆ ಸಿಗಲಿಲ್ಲ ಅಂದ್ರೆ ನಿಮ್ಗೆ ಬೇರೆ ಏನೇ ಯಶಸ್ಸು ಸಿಕ್ಕಿದ್ರು ಅದು ಯಶಸ್ಸು ಅಂತ ಅನಿಸೋದೇ. ನಿಮ್ಮ ಹತ್ರ 100 ಕೋಟಿ ಇರ್ಬೋದು ಸರ್, ಬಟ್ ನಿಮ್ಮ ಮೈಂಡಲ್ಲಿ ಒಳ್ಳೆ ಫ್ಯಾಮಿಲಿ ಬೇಕು ಅಂತ ಅದು ಯಶಸ್ಸು ಅಂತಿದ್ರೆ ಅದು ಸಿಗೋವರೆಗೂ ನಿಮ್ಗೆ ನಿದ್ದೆ ಬರಲ್ಲ, ನಿಮ್ಮ ಮನಸ್ಸಾಕ್ಷಿ ಕಾಡುತ್ತೆ. ದಟ್ ಇಸ್ ದಿ ಪ್ರಾಬ್ಲಮ್. ಹಾಗಾಗಿ ನೀವು ನಿಮ್ಮ ಮಕ್ಕಳಿಗೆ ಇದು ಯಶಸ್ಸು ಅಂತ ಯಾವುದನ್ನ ತೋರಿಸ್ತೀರಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನನಗೆ ಅದು ಸಿಕ್ಕಿದ್ದು ನಾನು ಚಿಕ್ಕ 4ನೇ ಕ್ಲಾಸಲ್ಲಿದ್ದಾಗ ನಮ್ಮ ಮಕ್ಕಳ ಹತ್ರ ಒಂದು ಸ್ಕೂಟರ್, ಈಗ ಲ್ಯಾಂಬ್ಲೆಟ್ ಅಥವಾ ಮ್ಯಾಕ್ ಅಂತ ಸ್ಕೂಟರ್. ನಮ್ಮಪ್ಪ ಅದನ್ನ ಭಾನುವಾರ ಬಂದ್ರೆ ಪರ್ಫೆಕ್ಟ್ ಆಗಿ ಅದನ್ನ ಬೈಕ್ ಮಾಡಿ ನೀಟಾಗಿ ಫಳ ಅಂತ ಇಟ್ಕೊಂಡಿದ್ರು. ನಾನು ಚಿಕ್ಕ ಹುಡುಗ ಒಂದಿನ ಅಪ್ಪ ಏನ್ ಮಾಡಿದ್ರು, ಆ ಟವಲ್ನ ಬಿಸಾಕಿ, ಇವತ್ತು ನೀರು ವರ್ಷ ಸ್ಕೂಟರ್ನ ಅಪ್ಪನ ಸ್ಕೂಟರ್ ನಾವು ಓಡಿಸಕ್ಕಂತ ಅವಕಾಶ ಮಗನ ಸಿಕ್ಬಿಟ್ರೆ ಅಪ್ಪನ ಇಂಪ್ರೆಸ್ ಮಾಡ್ಕೊಂಡು ಚೆನ್ನಾಗಿ ಓಡಿಸ್ಬಿಟ್ಟು ಅಲ್ಲಿ ನಿಲ್ಲಿಸ್ದೆ. ಮತ್ತೆ ಬಟ್ಟೆನ ಹೋಗುದು, ಅದನ್ನ ಹಿಂಡಿ ಅದರಲ್ಲಿ ಡ್ರೈವ್ ಮಾಡಕ್ಕಾಗುತ್ತೆ. ಅಪ್ಪ ಬಂದರು, ಸಬಾಷ್, ಕೆಲಸ ಮಾಡಿದ್ರೆ ಈ ಥರ ಪರ್ಫೆಕ್ಟ್ ಆಗಿ ಮಾಡೋದು ಅಂತ ಹೇಳುವುದು. ಹಾಗಾಗಿ ನನ್ನ ಮನಸ್ಸಲ್ಲಿ ಸಕ್ಸಸ್ ಇಸ್ ಜಸ್ಟ್ ಅ ಜಾಬ್ ವೆಲ್ ಡನ್. ಕೆಲಸವನ್ನ ನೀವು ಕೊಟ್ಟರೆ ಆ ಕೆಲಸವನ್ನ ನೀವು ಸರಿಯಾಗಿ ಮಾಡಬೇಕಷ್ಟೇ. ಅದು ಸಣ್ಣ ಕೆಲಸ, ದೊಡ್ಡ ಕೆಲಸ ಅಂತಲ್ಲ ಸರ್. ಯಾವುದೇ ಕೆಲಸ ಆದ್ರೂ ಸರಿ, ಎಷ್ಟೇ ದೊಡ್ಡ ಕೆಲಸ ಆದ್ರೆ ಮನೆ ಅಡಿಗೆ ಮಾಡ್ಬೇಕಾ, ಸವಾಶ್ ಅಂತಲ್ಲ ಅಷ್ಟೇ. ಆ ಒಂದು ಪುಟ್ಟ ಕೆಲಸವನ್ನ ಪರ್ಫೆಕ್ಟ್ ಆಗಿ ಮಾಡೋದು, ಆ ತರ ಒಂದು ಜಸ್ಟ್ ಜಾಬ್ ವೆಲ್ ಡನ್ ಅನ್ನೋದೇ ಸಕ್ಸಸ್ ಆಗುತ್ತೆ. ಇದೊಂದೇ ಅಲ್ಲ, ಸಕ್ಸಸ್ ಅಂತ ಒಂದಿದೆ, ಆರೋಗ್ಯ ಅಂತ ಇನ್ನೊಂದು ಸಕ್ಸಸ್ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಇನ್ನೊಂದು ಸಕ್ಸಸ್ ಇದೆ, ಸಂಬಂಧಗಳು ಅಂತ ಇನ್ನೊಂದು ಸಕ್ಸಸ್ ಇದೆ. ಎಲ್ಲದಕ್ಕಿಂತ ನೆಮ್ಮದಿ ಅನ್ನೋ ಅದ್ಭುತವಾದಂತ ಅಲ್ಟಿಮೇಟ್ ಸಕ್ಸಸ್ ಇದೆ. ಆ ಎಲ್ಲಾ ಸಕ್ಸಸ್ಗಳು ಅನ್ನೋದೇ ನನ್ನ ಆಶಯ. ನಾವು ಏಷ್ಯಾದಲ್ಲಿದ್ದಾಗ ಈಗ ಎಲ್ಲ ಹೇಳ್ತಾರೆ, ಆಲ್ ದಿಸ್ ಅಚೀವರ್ಸ್ ಹಿ ಹಿಟ್ ದ ಬುಲ್ಸ್ ಐ ಅಂತ ಹೇಳ್ತಾರೆ ಇಂಗ್ಲಿಷ್. ಈ ಆರ್ಚರಿಯಲ್ಲಿ ಬಿಲ್ ಬಿಡ್ಬೇಕಾದ್ರೆ ಅದೊಂದು ಟಾರ್ಗೆಟ್ ಇರುತ್ತೆ. ಸೆಂಟರ್ಲಿ ಕೆಂಪು ಸರ್ಕಲ್, ಅದರ ಸುತ್ತ ಒಂದು ವೈಟ್, ಅದರ ಸುತ್ತ ಕೆಂಪು ಮತ್ತೆ ವೈಟ್ ಅಂತ ಸರ್ಕಲ್ಸ್ ಇರುತ್ತೆ. ಆ ಸೆಂಟರ್ ಹೊಡಿತಾನಲ್ಲ, ಅದನ್ನ ಈ ಹಿಟ್ ದ ಬುಲ್ಸ್ ಐ ಅಂತ ಹೇಳ್ತಾರೆ. ನೀವು ಗುರಿಯನ್ನ ಸರಿಯಾಗಿ ಮುಟ್ಟಿದಾಗ ಈ 81 ಜನ ದೇ ಹಿಟ್ ದ ಬುಲ್ಸ್ ಐ ಅಂತ ನಾವು ಹೇಳ್ತೀವಿ. ಇದರ ಬಗ್ಗೆ ನಾವು ಹೈಸ್ಕೂಲ್ ಓದ್ತಿದ್ದಾಗ ಒಬ್ಬ ರಾಜ ನಡ್ಕೊಂಡು ಹೋಗ್ತಿರ್ತಾನೆ, ಅಲ್ಲಿ ನೋಡ್ತಾನೆ ಮರದಲ್ಲಿ ಒಂದು ಟಾರ್ಗೆಟ್ ಬಂದಿದೆ, ಕರೆಕ್ಟಾಗಿ ಬುಲ್ಸ್ ಆಗಿ ಒಬ್ಬ ಆರ ಹೊಡ್ತಾರೆ. ವಾವ್, ಯಾರಪ್ಪ ಬಿಲ್ಲು, ಇಲ್ಲ ಅರ್ಜುನ ಎಕ್ಕದ ಹತ್ರ ಪರ್ಫೆಕ್ಟ್ ಆಗಿ ಹೊಡೆದಿರಲ್ಲ ಅಂತ. ಮುಂದೆ ಹೋದ್ರೆ ಇನ್ನೊಂದು ಮರ, ಅದರಲ್ಲೂ ಪರ್ಫೆಕ್ಟ್ ಬುಲ್ಸ್ ಆಗಿ. 4ನೇ ಮರ, 5ನೇ ಮರ, 10 ಮರಗಳು, 10 ಮರಗಳು ಕರೆಕ್ಟಾಗಿ ಸೆಂಟರ್ ಕೊಡ್ತೇವೆ. ಯಾರಪ್ಪ ಇನ್ನು 4 ಜನ ಹುಡ್ಕೊಂಡು ಹೋದ್ರಂತೆ. ಕೊನೆಗೆ ಅವ್ನು ಸಿಕ್ಕದ,
ಅದು ಏನು ಬಿಡುತ್ತೋ ಅದರ ಸುತ್ತ ಸರ್ಕಲ್ ಬರಬಿಡ್ಬೇಕು ಅಷ್ಟೇ. ಎಕ್ಸ್ಟರ್ನಲ್ ವರ್ಲ್ಡ್ಗೆ ಅದು ಬುಲ್ಸೈ ಅನ್ನಿಸ್ಬೋದು, ಬಟ್ ನಿಜವಾದ ಬುಲ್ಸೈ ಇದೆಯಲ್ಲ, ಆ ಸೆಂಟರ್ ಒಂದು ಗೋಲ್ನ ರೀಚ್ ಆಗೋದು ಅದೇನು ಅಂದ್ರೆ 81 ಜನ ಅದನ್ನೇ ಮಾಡಿರ್ತಾರೆ. ಅದಕ್ಕೆ ಒಂದು 5 ಸೂತ್ರಗಳು ನನ್ನ ಪ್ರಕಾರ. ಬಿಕಾಸ್ ನನ್ನ ಶೋಲು 3 ಸಾಧಕರನ್ನ ಸ್ಟಡಿ ಮಾಡಿರುವ ಅವಕಾಶ ಇರೋದ್ರಿಂದ ಎಲ್ಲ ಸಾಧನೆಗೂ ಒಂದು ಪಂಚತಂತ್ರ ಇದೆ ಅಂತ ನನಗೆ ಅನ್ಸುತ್ತೆ. ದೀಸ್ 5 ಥಿಂಗ್ಸ್ ಇರುವಂತ ಈ ಶ್ರೇಷ್ಠ ಎಲ್ಲರೂ ಪ್ರತಿಯೊಬ್ಬರು ಆ 5 ಅಳವಡಿಸಿರ್ತಾರೆ ಅಂತ ನನ್ನ ಭಾವನೆ. ಒಂದು ಮೆಮರಿ ಬೇಕಂತ ಹೇಳ್ತಲ್ಲ, ನಿಮೋನಿಕ್ಸ್ ಅಂತ ಹೇಳ್ತೀವಿ. ಒಂದು ವಿಷಯವನ್ನ ನಾವು ಗ್ರಹಿಸಬೇಕು, ನೆನಪಿಸ್ಕೋಬೇಕು ಅಂದ್ರೆ ಅದನ್ನ ಇನ್ನೊಂದು ಪಾಪ್ಯುಲರ್ ಇಮೇಜ್ ಜೊತೆ ಹೊಂದಿಸ್ಕೋಬೇಕು ಅಂತ. ಆತರ ಈ 5 ತಂತ್ರಗಳನ್ನ ಪಂಚ ಪಾಂಡವರಿಗೆ ಹೋಲಿಸೋಣ ಅಂತ ಅನ್ನಿಸ್ತು. ಐ ಥಿಂಕ್ ದಿಸ್ ಇಸ್ ಇಟ್. ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಮೊದಲು ಸಹದೇವ. ಈ ಪಂಚ ಪಾಂಡವರಲ್ಲಿ ಸಹದೇವ ಯಾಕೆ ಬಹಳ ಮುಖ್ಯವಾದ ಅಂದ್ರೆ ಹಿ ವಾಸ್ ದಿ ವೈಸೆಸ್ಟ್ ಅಂತ ಹೇಳಿ. ಹಿ ವಾಸ್ ದಿ ವೈಸೆಸ್ಟ್ ಅಮೌಂಟ್ ಪಾಂಡವ ಸಭೆ. ಒಂದು ವಿಷಯವನ್ನ ಯಾಕೆ ಮಾಡಬೇಕು, ಯಾಕೆ ಮಾಡಬೇಕು, ಯಾವಾಗ ಮಾಡಬೇಕು ಎಲ್ಲವೂ ಸ್ಪಷ್ಟವಾಗಿ ಗೊತ್ತಂತ ಕ್ಲಾರಿಟಿ ಇದ್ದಿದ್ದು ಸಹದೇವನಲ್ಲಿ ಅಂತ ಹೇಳ್ತಾರೆ. ಹಾಗಾಗಿ ಸಹದೇವನಿಗಿರುವಂತಹ ಆ ಕ್ಲಾರಿಟಿ. ನಕುಲ ಒಂದು ಸೂಪರ್ ಹ್ಯಾಂಡ್ಸಮ್ ಅಂತ ಹೇಳ್ತಾರೆ. ಅವ್ನು ನಡ್ಕೊಂಡು ಹೋದ್ರೆ ಈ ಕಾಲದಲ್ಲಿದ್ದರೆ ಎಲ್ಲ ಯುವತಿಗೂ ಸೆಲ್ಫಿ ತಗೊಳ್ಬೇಕು ಅಂತ ಹ್ಯಾಂಡ್ಸಮ್ ಫಲ ಹೋಗಿದೆ. ಬಟ್ ನಕುಲ ಬೇಕಂಬುತ್ತೆ ಮುಖದಲ್ಲಿ ಏನೇನೋ ಬಣ್ಣಗಳು ಹಾಕೊಂಡು ಕಾಮನ್ ಮ್ಯಾನ್ ತರ ಯೂಸ್ ಟು ಮಿಕ್ಸ್ ವಿತ್ ಕಾಮನ್ ಕ್ರೌಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ದ ಪೀಪಲ್ ಆರ್ ಥಿಂಕಿಂಗ್. ಗ್ರೌಂಡ್ ರಿಯಾಲಿಟಿ ಏನು, ಗ್ರೌಂಡ್ ಅಲ್ಲಿ ಏನು ನಡೀತಾ ಇದೆ, ವಾಸ್ತವತೆ ಏನು ಅಂತ ವಾಸ್ತವನ ಅರಿತವನು ನಕುಲ ಅಂತ ಹೇಳ್ತಾರೆ. ಭೀಮ ಅಫ್ಕೋರ್ಸ್ ಅವ್ನಿಗಿದ್ದಂತ ಬಲ. ಹಾಗಾಗಿ ಯಾವುದೇ ಫೀಲ್ಡ್ ಅಲ್ಲಿ ಆ ಫೀಲ್ಡ್ ಅಲ್ಲಿ ಎಕ್ಸ್ಪರ್ಟೈಸ್, ಯು ಶುಡ್ ಬಿ ದ ಬೆಸ್ಟ್ ಇನ್ ದ ಫೀಲ್ಡ್. ಹಾಗಾಗಿ ಭೀಮ ಅದು ಅರ್ಜುನ ನಮ್ಮೆಲ್ಲರೂ ಗೊತ್ತಿದೆ. ಅರ್ಜುನ ಕತೆ ಚಿಕ್ಕ ವಯಸ್ಸು ನಾವೆಲ್ಲರೂ ಓದಿದ್ವಿ, ಎಲ್ಲರೂ ಗೊತ್ತಿರೋ ಕತೆ, ಬಹಳ ಫೇವ್ರೇಟ್ ಕತೆ. ಆ ದ್ರೋಣ ಹೇಳ್ತಾರಂತ ನೋಡೋ ನಮ್ಮ ಮಾವಿನ ಕಾಣ್ತಾ ಇದೆಯಲ್ಲ, ದುರ್ಯೋಧನ ಕಾಣ್ತಾ ಇದೆ ಸರ್, ಅಲ್ಲಿ ಪಕ್ಕದಲ್ಲಿ ಎಲೆ ಕಾಣ್ತಾ ಇದೆ, ಕಾಣ್ತಾ ಇದೆ ಸರ್, ಕೊಂಬೆ ಕಾಣ್ತಾ ಇದೆ ಸರ್, ಹೊಡಿ ಬಾಣ ಹೊಡೆದ್ರೆ ದುರ್ಯೋಧನ ಅದು ಅರ್ಧ ಕಿಲೋಮೀಟರ್ ಆ ಕಡೆ ಹೋಗೋದಂತೆ. ಆಮೇಲೆ ದುಶ್ಯಾಸನ ಬರೋದು, ಹೇ ಹಣ್ಣು ಕಾಣ್ತಾ ಇದೆಯಲ್ಲ, ಕಾಣ್ತಾ ಇದೆ ಸರ್, ಎಲೆ ಸೂಪರ್, ಬ್ರಾಂಚ್ ಎಸ್ ಹೊಡಿ ಹೊಡೆದ್ರೆ ಅದು ಈ ಕಡೆ ಹೋಗೋದಂತೆ. ಅರ್ಜುನ ಬರೋದಂತೆ, ಮಾವಿನ ಹಣ್ಣು ಕಾಣ್ತಾ ಇದೆಯೋ, ಕಾಣ್ತಾ ಇದೆ ಸರ್, ಎಲೆ ಇಲ್ಲ ಸರ್, ಕೊಂಬೆ ಇಲ್ಲ ಸರ್, ಮರ ಇಲ್ಲ ಸರ್, ಏನ್ ಕಾಣ್ತದೆ, ಮಾವಿನ ಹಣ್ಣು ಒಂದೇ ಕಾಣ್ತದೆ, ಹೊಡಿ ಅನ್ನತ್ತೆ. ಹೊಡೆದ್ರೆ ಬಿತ್ತಂತೆ. ಆ ಏಕಾಗ್ರತೆ, ಆ ಕಾನ್ಸಂಟ್ರೇಷನ್ ಇದೆಯಲ್ಲ ಟುವರ್ಡ್ಸ್ ವಾಟ್ ಯು ಆರ್ ಡೂಯಿಂಗ್, ಅದು ಇವರ ರಹಸ್ಯವಾಗಿರುತ್ತೆ. ಇದೆಲ್ಲದಕ್ಕಿಂತ ಧರ್ಮ ಮಾಡೋದು ಏನೇ ಮಾಡಬೇಕು ಅವರು ಧರ್ಮ ಇರಬೇಕು. ಹಿಪೋಕ್ರಟಿಸ್ ಹೋಗ್ತಾರೆ ಅದನ್ನೇ ಹೇಳ್ತಾರೆ, ಫಸ್ಟ್ ಆಫ್ ಆಲ್ ಡೂ ನೋ ಹಾರ್ಮ್. ಎಲ್ಲೂ ಉದ್ದೇಶಪೂರ್ವಕವಾಗಿ ಯಾರಿಗೂ ನೋಯಿಸಬಾರ್ದು, ಅದನ್ನೂ ಮಾಡಿರ್ತಾರೆ. ಹಾಗಾಗಿ ಈ 5 ವಿಷಯಗಳು ನನಗನ್ಸಿದ್ದು, ಒಂದು ಕ್ಲಾರಿಟಿ ಸಹದೇವಂತರ, ನಕಲಂತರ ವಾಸ್ತವತೆಯನ್ನ ಒಪ್ಕೊಳ್ಳೋದು, ಏನಾದ್ರು ತಪ್ಪಿದ್ರೆ ತಿದ್ದುಕೊಳ್ಳೋದು, ಭೀಮನಿಗಿದ್ದಂಥ ಬಲ, ಆ ಎಕ್ಸ್ಪರ್ಟೈಸ್, ಅರ್ಜುನನಿಗಿದ್ದಂಥ ಕಾನ್ಸಂಟ್ರೇಷನ್, ಏಕಾಗ್ರತೆ, ಧರ್ಮರಾಯನಿಗಿದ್ದಂಥ ಆ ಫೇರ್ನೆಸ್, ಆ ಜಸ್ಟಿಸ್, ಇವೆಲ್ಲವೂ ಪ್ರತಿಯೊಂದು ಸಾಧನೆಗೆ ಒಂದು ತಂತ್ರವಾಗುತ್ತೆ. ಪಂಚತಂತ್ರಗಳ ರಿಸಲ್ಟೇ ಈ ಶ್ರೇಷ್ಠರು. ಮತ್ತೊಮ್ಮೆ ಈ ಎಲ್ಲ ಶ್ರೇಷ್ಠರು ನನ್ನ ನಮನಗಳು. ಕಾಜರೇ ಬಹಳ ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇವನ್ನೆಲ್ಲ ಮೀಟ್ ಮಾಡೋಂಥ ಅವಕಾಶ ಸಿಕ್ತು. ನಾನು ಮೆಚ್ಚುವಂಥ ಹಲವು ಶ್ರೇಷ್ಠರು ಇಲ್ಲೇ ಕೂತಿದ್ದಾರೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಬರ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ಈ ಸಾಧನೆ ಮಾತ್ರ ಅವ್ಯತರ ನಿಮ್ಮ ಗುಂಪಿನಿಂದ ನಮ್ಮ ನಾಡಿಗೆ, ನಮ್ಮ ರಾಜ್ಯಕ್ಕೆ, ನಮ್ಮ ರಾಷ್ಟ್ರಕ್ಕೆ ಸಿಕ್ಕಿರುವಂಥ ನಿಮ್ಮ ಕೊಡುಗೆ ಆ ಎಲ್ಲ ಹವ್ಯಕ ಸಾಧಕರಿಗೆ ನಮಸ್ಕಾರ. ಸೂಪರ್. ಹೇಗೆ ಹೇಳಿ ಈ ಮಾತುಗಳಿಗೆ ಅಂತ ಗೊತ್ತಾಗ್ತಾ ಇಲ್ಲ.